ಭವ ಅಂತ ಅಂದೇ ಅಂತೀರ, ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡಿಸಿದ್ರೆ ಸರ್ ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖಿ ಭವ ಆಗೇ ಆಗುತ್ತೆ. ಒಂದು ಖುಷಿ ಏನಂದ್ರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸೋದು ಸುಖಿ ಭವ ಅಂತ, ಡೈರೆಕ್ಟರ್ ನೋಡಿಸಿದ ತಕ್ಷಣನೇ ಸುಖಿ ಭವ, ಹೀರೋ ನೋಡಿದ ತಕ್ಷಣ ಸುಖಿ ಭವ, ಹೀರೋಯಿನ್ ನೋಡಿದ ತಕ್ಷಣ ಸುಖಿ ಭವ. ಆದ್ರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನ್ ಅಲ್ಲಿ ಇಲ್ಲ, ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖಿ ಭವ ಅನ್ಸ್ಬಿಡ್ತು. ಅಣ್ಣ ನಾನ್ ಕೂತಿಲ್ಲ, ಗ್ರಾಚಾರನೇ ತಂದು ಕೂರಿಸ್ಬಿಡ್ತು. ಖುಷಿ ಅಣ್ಣ. ಆಮೇಲೆ ಯೋಚನೆ ಮಾಡಿದೆ, ಓ ಹೀರೋಯಿನ್ ಪಕ್ಕ ಬಂದು ಕೂತ್ಬಿಟ್ಟಿದ್ದೀನಲ್ಲ ಅಂತ. ನಾನಿಲ್ಲ, ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ, ಅದಕ್ಕೆ ದೂರದಲ್ಲಿ ಇಲ್ಲಿ ಕಳ್ಸೋರೆ. ಆದ್ರೂ ಖುಷಿ ಆಯ್ತು. ಸೆಕೆಂಡ್ ಹೀರೋಯಿನ್ ನೋಡಿದ್ರು ಸುಖಿ ಭವ ಆಗ್ತಾ ಇದೆ. ಆಮೇಲೆ ನಮ್ಮ ಜಗ್ಗಿ ಸುಖಿ ಭವ, ಮತ್ತೆ ಗೌರವ್ ಶೆಟ್ಟಿ ಸುಖಿ ಭವ, ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖಿ ಭವ, ಡೈರೆಕ್ಟರ್ ಅಷ್ಟೇ. ಒಂದೇನಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ಆದರೆ ಇಷ್ಟೊಂದು ಹಸಿವಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು. ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬ ಇದೆ. ಅದು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ, ಯಾಕೆಂದರೆ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚ್ಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ. ತುಂಬ ಖುಷಿ ಆಯಿತು. ನಾನು ಅವತ್ತು ಹೇಳಿದ ವರ್ಷನೇ ಸರ್ ಯಾವಾಗಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಹಂಗೇನೆ ಇದ್ದೀನಿ. ಇದನ್ನು ನೋಟ್ ಮಾಡಿಕೊಂಡು ಸುಖಿ ಭಾವ ಮಾಡಿ. ಥ್ಯಾಂಕ್ ಯು. ಆಮೇಲೆ ಅಣ್ಣ ಹೌದು ಸರ್, 100% ಸುಖಿ ಭಾವ ಆಗುತ್ತೆ. ಆಮೇಲೆ ಇನ್ನು ಬೇಡ ಮಚ್ಚ ಬೇಡ ಸಾಂಗು ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಆದರೂ ಬಿಡ್ತಾ ಇಲ್ಲ. ಕೊರಿಯೋಗ್ರಾಫರ್ ಕರೆಸಿ ಒಂದು ಅದ್ಭುತವಾಗಿ ಸ್ಟೆಪ್ ಹಾಕ್ಸಿದ್ದಾರೆ. ಬಟ್ ನಾನು ಸ್ಟೆಪ್ ಹಾಕ್ತೀನಿ, ಸ್ವಲ್ಪ ಚೈಲ್ಡ್ಹುಡ್ಡಲ್ಲಿ ಆಗ್ತಿದ್ದೆ. ಸೊ ಇವಾಗ ಅದನ್ನೆಲ್ಲ ಮರ್ತಿರೋದ್ರಿಂದ ಸ್ಟೆಪ್ ಎಲ್ಲ ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಹಂಗಾಗಿ ಸ್ಟೆಪ್ಪು ಸುಮಾರಾಗಿ ಹಾಕಿದ್ದೀನಿ. ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಪಿಕ್ಚರ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಸೆಟ್ಟಲ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಮ್ಮ ಹೀರೋನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಈಗ ಸಿನಿಮಾಗೆ ಬರೋಕ್ಕೆ ನನಗೆ ಮೇನ್ ಸಪೋರ್ಟು ಅಂದರೆ ಇನ್ಫಾರ್ಮ್ ಮಾಡಿದ್ದು ನನ್ನ ಜಗ್ಗಿ, ನನ್ನ ಕೊಲೀಗು, ಕಾಮಿಡಿ ಕಿಲಾಡಿ ಜೊತೆ ಒಂದೇ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದ ನನ್ನ ಕುಚ್ಚುಕು ಗೆಳೆಯ ಜಗ್ಗಿ. ಥ್ಯಾಂಕ್ ಯು ಮಗ. ಒಂದು ಒಳ್ಳೆ ಟೀಮ್ನ ಮೀಟ್ ಮಾಡಿ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು, ಲವ್ ಯು. ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಸುಖಿ ಭವ. ಎಲ್ರಿಗೂ ನಮಸ್ಕಾರ. ನಾನು ಮೈತ್ರಿ ಜಗ್ಗಿ, ಮೈತ್ರಿ ಜಗ್ಗಿ. ಈ ಸಿನಿಮಾದಲ್ಲಿ ನನಗೆ ಬಂದು ನಮ್ಮ ಶ್ರೀಧರ್ ಸರ್ ಅಂತ ಇದ್ರು, ಅವರು ನನಗೆ ಒಂದು ಸಿನಿಮಾದಿಂದ ಪರಿಚಯ ಆಗ್ತಾರೆ. ಅಲ್ಲಿಂದ ಕರೆದು ಈ ಒಂದು ಕ್ಯಾರೆಕ್ಟರ್ನ ನಮ್ಮ ಡೈರೆಕ್ಟರ್ ಸರ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನಗೇನು ಇಂಪ್ರೆಸ್ ಆಗಿದ್ದು ಅಂತಂದರೆ ಡೈಲಾಗ್ಸ್. ಅಂದರೆ ಇವಾಗಿನ ಜನ್ರೇಷನ್ಗೆ ಏನು ಇಂಪಾರ್ಟೆಂಟ್ ಇರಬೇಕು ಅಂತಂದರೆ ಒಂದೊಂದು ಡೈಲಾಗ್ಸಲ್ಲೂ ತುಂಬ ಚೆನ್ನಾಗಿ, ಅಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾನು ಸರ್ಗೆ ಅದೇ ಯಾವಾಗಲೂ ನಾನು ಸರ್ ಊಟಕ್ಕೆ ಎಲ್ಲ ಪ್ರಾಕ್ಟೀಸ್ಗೆ ಗಿಟೀಸ್ ಎಲ್ಲ ಹೋದಾಗ ಸರ್ರು ನಾನು ಮಾತಾಡ್ಕೊಂಡು ಹೋಗೋ ಟೈಮಲ್ಲಿ ಇಬ್ಬರಿಗೆ ಸರ್ ನೀವು ಯಾರನ್ನೂ ಲವ್ ಮಾಡಿಲ್ವಾ ಸರ್ ಅಂತ ನಮ್ಮ ಡೈರೆಕ್ಟರ್ ಸರ್ನ ಕೇಳಿದೆ. ಅದಕ್ಕೆ ಅವರು ಸರ್ ಸೀಸನ್ ತಕ್ಕನಂಗೆ ರೀಸನ್ ಕೊಡದೆ ಎಲ್ಲ ಹೋಗ್ಬಿಟ್ರು ಸರ್ ಅಂತ ಅವ್ರು ನನಗೆ ಹೇಳ್ತಿದ್ರು. ಸೊ ಸರ್ ಸಖತ್ತಾಗಿದೆಯಲ್ಲ ಸರ್, ಇದನ್ನೆಲ್ಲಾದ್ರೂ ಒಂದು ಸೀನ್ಗೆ ಹಾಕೊಂಬೋದಲ್ಲ ಅಂತ ಸರ್ಗೆ ಹೇಳಿದೆ. ಹಂಗಂದಿದ ತಕ್ಷಣ ಅದು ಮಧ್ಯದಲ್ಲಿ ನೋಡಿ ಹೇಳ್ಬೋದು, ಅದು ಲಾಸ್ಟಲ್ಲಿ ಟೀಸರಲ್ಲಿ ಅದು ಬರುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ರೈಟಿಂಗು. ನನಗೆ ಸ್ಕ್ರೀನ್ ಪ್ಲೇ ಇನ್ನೊಂದು ವಿಷಯಕ್ಕಿಂತ ನಿಮಗೆ ಡೈಲಾಗ್ಸ್ ಮಾತ್ರ ತುಂಬ ಎಂಟರ್ಟೈನಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಅವ್ರ ಜೊತೆನೇ ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಸೊ ಒಂದು ಒಳ್ಳೆ ಕಾಮಿಡಿಯಾಗಿ ನಿಮ್ಮನ್ನು ನಗಿಸುವಂಥ ಮತ್ತೊಂದು ಪ್ರಯತ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಸುಖಿ ಭವ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಸುಖಿ ಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಮ್ ಮಾಡಿದ್ವಿ ಪಲ್ಪಿ ಪರಮೇಶ್ವರಿ ಅಂತ. ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡಬೇಕಾಗಿತ್ತು ಅಂತ ರಾಜೇಶ್ ಸರ್ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮ್ಮ ಶಾರ್ಟ್ ಫಿಲಮ್ ಚೆನ್ನಾಗಿದ್ದಾಗ ಸಂತು ಮುಂಚೆನೆ ಸಿನಿಮಾ ಮಾಡ್ತಾ ಇದ್ದ ಸುಖಿ ಭವ. ಅವಾಗ ಸರ್ ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರೆಸಿ ರಿಹರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು. ಈ ಸಿನಿಮಾದಲ್ಲಿ ಒಂದು ಕಾಮಿಡಿ, ಅಂದ್ರೆ ಇಷ್ಟು ದಿನ ಏನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಲ್ಲ ಆ ತರನೇ ಟ್ರ್ಯಾಕ್ ಹೋಗ್ತಾ ಇದ್ರು, ನಮ್ದೊಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು. ನಿಮ್ಗೆ ಕೊನೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ. ಅಂದ್ರೆ ಸಿನಿಮಾ ಮುಗಿದ್ಮೇಲೂ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ದು.
ಅದು ಒಳ್ಳೆ ಅಪರ್ಚುನಿಟಿ ಕೊಟ್ಟು ಈ ತರ ಎಮೋಷನಲಿ ಒಂದು ಎಕ್ಸ್ಪೋಸ್ ಅಂದ್ರೆ ನಾನು ಯಾವತ್ತೂ ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರ್ಲಿಲ್ಲ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅನ್ಸೋದು ಅವ್ರಿಗೆ ತುಂಬಾ ಒಳ್ಳೆ ವಿಷನ್ ಇರುವಂತ ಡೈರೆಕ್ಟರ್ ಅವರು. ಅದ್ಭುತವಾಗಿ ಕತೆನ ಮಾಡುವಂತ ಕೆಪಾಸಿಟಿ ಅವ್ರಿಗೆ 100% ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕತೆಗಳನ್ನ ಮಾಡೇ ಮಾಡ್ತಾರೆ. ಸುಖಿ ಭವನನು ಅದ್ಭುತವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ. ಪ್ರೊಡ್ಯೂಸರ್ ಸರ್ ಅವ್ರಿಗೂ ತುಂಬಾ ಒಳ್ಳೆ ವಿಷನ್ ಇದೆ. ಅವ್ರು ನೋಡ್ತಿದ್ರೆ ನಮ್ಗೆ ಅನ್ಸೋದೇನು ತುಂಬಾ ಕಾಮ್ ಆಗಿರ್ತಾರೆ. ಅಂದ್ರೆ ಬೇರೆ ಯಾರೇ ಟೆನ್ಷನ್ ಇದ್ರು ಮೇನ್ ಟೆನ್ಷನ್ ಆಗದೆ ಪ್ರೊಡ್ಯೂಸರ್. ಬಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲ ಟೆನ್ಷನ್ ಆಗಿದ್ರು ಕಾಮ್ ಆಗಿರ್ತಿದ್ರು ಪ್ರೊಡ್ಯೂಸರ್ ಮಾತ್ರ ನಾವು ನೋಡ್ದಂಗೆ. ಸೊ ನಮ್ಮ ಸುಖಿ ಭವಗೆ ಎಲ್ಲರೂ ಸಪೋರ್ಟ್ ಮಾಡಿ. ಫೆಬ್ರವರಿ 6 ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಅದ್ಭುತ ಪ್ರತಿಭೆ ಸಿನಿಮಾದಲ್ಲಿ ಸಂತು ಅವರು, ದಯಮಾಡಿ ನೀವು ಕೂಡ ವೇದಿಕೆ ಮೇಲೆ ಬರ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಂತು ಅಂತ. ನನಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ, ಏನಾದರೂ ತಪ್ಪು ಮಾತಾಡೋದಕ್ಕೆ ಕ್ಷಮಿಸಿ. ನನಗೆ ಚಾನ್ಸ್ ಕೊಟ್ಟಂಥ ಸಂತೋಷ್ ಸರ್ಗೆ ಮತ್ತು ಆಯುಷ್ ಅಣ್ಣಗೂ ತುಂಬ ಥ್ಯಾಂಕ್ಸ್. ನಾನು ಇದರಲ್ಲಿ ರಾಜಾವಲಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಗೌರವಣ್ಣನ ರೈಟ್ ಹ್ಯಾಂಡು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಕಾಮಿಡಿ ಬರುತ್ತೆ. ಆ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ತುಂಬ ಥ್ಯಾಂಕ್ಸ್.